ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಯೂಟ್ಯೂಬರ್ಸ್ಗೆ, ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೆ, ಹಾಗೆ ಪೂಜ್ಯ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರನ್ನು ಸಹಕಾರ ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ಇಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗಿರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರಗಳ ಜೊತೆ ಎಲ್ಲ ಬೆಳೆದಿದ್ದೀನಿ. ಸುಂದರ್ ಅಂಕಲ್, ಪ್ರಮೀಳಾ ಜೋಶಿ, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಮೊದಲನೇ ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಿಲ್ಲ, ಇವತ್ತು ಅವರು ಎಲ್ಲ ಶೂಟಿಂಗಲ್ಲಿ ಬಿಸಿ ಇದ್ರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡಿರೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬುರಿದ ಧನ್ಯವಾದಗಳು ಸರ್. ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡೋದು. ಮಂಜಣ್ಣನಿಗೆ ಯಾಕೆ ಮಾಡಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರೋಲ್ಲ, ಯಾವ ಹೀರೋದು ಸಿನಿಮಾ ನಡೀತಾರಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಆಡಳಿತರು. ಅವರಿಗೆ ನಮಸ್ಕಾರ. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ನನ್ನ ನಿರ್ದೇಶಕ. ಭಾಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಭಾಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಂಬಿಡಿ, ಇವ್ರನ್ನ ಹಾಕೊಂಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ದೇಶಕರಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ಬರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ಬಿ ನಾಗೇಂದ್ರ, ಹಾಗೆ ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಏಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೊಂದು ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನ ಕೊಟ್ಟರು, ನೀವೆಲ್ಲ ನೋಡಿದ್ರಿ. ಥ್ಯಾಂಕ್ ಯು ಸರ್. ಅದನ್ನ ಯಾವ ಕಡೆಯಿಂದ ಸೂಪರ್ ಹೀರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಬ್ರು ಹ್ಯಾಂಡ್ಸಮ್ ತರುಣ, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರೋಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಭೂಮಿ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬ ಬೊಂಬೆ ಇಲ್ಲೇ ಇದ್ದಾರೆ, ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟು ನಮ್ಮ ಲಿರಿಕ್ಸು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಹೀರೋಗಳು. ನೆಕ್ಸ್ಟ್ ಹೇಳಬೇಕು ಅಂದರೆ ನನಗೆ ಕಿಟ್ಟಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆ್ಯಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ಥರ ಇದೇ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ ಸಿನಿಮಾ ಮಾಡೋಣ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೂ ಎಲ್ಲೂ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ. ಇವತ್ತಿಗೂ ನಾನು ಫಸ್ಟ್ ಫಿಲ್ಮಲ್ಲಿ ನಾನು ಅವನಿಗೆ ಅಂದರೆ ಆದಿನಲ್ಲಿ ನಾನು ಅವನು ಮೀಟ್ ಮಾಡಿದಾಗ ಹೇಗಿತ್ತು, ಇವತ್ತಿಗೂ ಹಂಗೆ ಇರ್ತೀವಿ, ಮುಂದೇನೂ ಹಂಗೆ ಇರ್ತೀವಿ. ಬಿಕಾಸ್ ಆ ಥರ ಗೆಳೆತನ ರೇರ್ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಕ್ಯಾಮ್ರಾಮ್ಯಾನ್ ಎಲ್ಲಿದ್ದಾರೆ, ನವೀನ್. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಎಡಿಟರ್ ಶ್ರೀಕಾಂತ್ ಸರ್, ಪ್ರತಿಯೊಬ್ಬರು ಈ ಸಿನಿಮಾಗೆ ಕೆಲಸ ಮಾಡಿರೋ ಹಾಗೆ ನನ್ನ ತುಂಬ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಸಹ ಕಲಾವಿದರು ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ನಾನು ಮತ್ತೆ
ಧನ್ಯವಾದಗಳನ್ನ ಹೇಳೋದಕ್ಕೆ ತಿಳಿಸ್ತೀನಿ. ಯಾಕೆಂದರೆ ನೀವು ನೋಡಿರೋ ಹಾಗೆ ಒಂದು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರೂ ನನ್ನ ಜೊತೆ ಬಂದು, ಯಾಕೆಂದರೆ ಹೀರೋ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ ಸರ್. ನನ್ನ ಗೆಳೆಯ ಹೇಳ್ದಂಗೆ ವಿಲನ್ ಏಟ್ ತಿಂದ್ರೇ ನಾವು ಹೀರೋ ಆಗಲ್ಲ. ಸೊ ಅಂಥದ್ರಲ್ಲಿ ಇದರಲ್ಲಿ ವಿಲನ್ ಯಾರು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ವಿಲನ್ ಏಟ್ ತಿಂದ್ರೇ ನಾವು ಹೀರೋಗಳಾಗೋದು ಅಂತ ನನ್ನ ಗೆಳೆಯ ಹೇಳಿದ್ದ. ಸೊ ಅದನ್ನೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ನಾನಲ್ಲ ಹೀರೋ, ನಾನೊಬ್ಬ ಪಾತ್ರ ಅಷ್ಟೇ. ಇವರೆಲ್ಲರೂ ಹೀರೋಗಳು, ನನ್ನನ್ನು ಹೀರೋ ಪ್ರೊಜೆಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ಈಸ್ ಆರ್ ದ ಹೀರೋಸ್. ಐ ಆಮ್ ನಾಟ್ ಎ ಹೀರೋ, ಐ ಆಮ್ ಜಸ್ಟ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಬಾಬು ಸರ್ ಇದ್ದಾರೆ, ಪ್ರವೀಣ ಮೇಡಮ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಸುಂದರಣ್ಣ, ಗುರುಗಳು, ಡಿಗ್ರಿ ನಾಗರ್ ಸರ್, ನಿಮ್ಮಗಳ ಆಶೀರ್ವಾದ, ನೀವು ಹಾಕೊಟ್ಟ ದಾರಿ ನಾವು ಅದನ್ನು ನಡ್ಕೊಂಡು ಬರ್ತಾ ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು ಸರ್ 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕತೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್ ಹೇಳು ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಾ ಇರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ ಬಾ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕತೆ ಹೇಳು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಬೆಂಗಳೂರು ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು. ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಅನಲೈಸ್ ಮಾಡೋರು, ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲಿಷ್ ಹಾಡುಗಳನ್ನ ಕೇಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂಥ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ಶುರು ಮಾಡಿಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗೆ ಆಗತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ఎంత ತಾಕತ್ತಿದೆ ಅನ್ನೋದು ನಾವು ಪರಿಚಯಗೊಳಿಸಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂಥ ದೇವರಾಜ್ ಸರ್, ಶಶಿ ಸರ್, ಶರತ್ ರೋಹಿತಾಶ್ವ, ಕುಮಾರ್ ಬಂಗಾರಪ್ಪನವರು, ಶೋಭಿ, ಧರ್ಮ, ಅವರಾರು ಬಂದಿಲ್ಲ. ನೀವು ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಕೊಂಡು ಅದಕ್ಕೊಂದು ಚಂದನೆ ಕತೆ ಬರೆದಂಥ ರಂಜನ್ಗೂ, ಅವರೆಲ್ಲರ ಬೇಕು ಬೇಡಿಗಳನ್ನ ನಿರ್ವಹಿಸಿದಂಥ ಮಂಜಣ್ಣನ್ಗೂ ಸದಾ ಋಣಿಯಾಗಿರ್ತೀವಿ. ಮತ್ತೆ ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬಾ ಚಂದನೆ ಸಿನಿಮಾ ಮಾಡಿದ್ದೀವಿ, ಅದನ್ನ ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗುವಂಗೆ ಮಾಡಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.